ಪಿರಿಯಾಪಟ್ಟಣದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಶುಕ್ರವಾರ ನಡೆದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ರವರು ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಏಪ್ರಿಲ್ 21ರಂದು 419.78 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇಲ್ಲಿ ಜಾಗದಲ್ಲಿ ಮಾಡಬಹುದಾಗಿ ಅಲ್ಲಿ ಯಾಕೆ ಮಾಡಿದೆ ಅಂತೇಳಿ ಜನರಿಗೆ ಗೊತ್ತಾಗಲಿಲ್ಲ ಅಂತೇಳಿ ನಾವು ಆ ಕಾರ್ಯಕ್ರಮ ಬಲ್ಪು ಭವನ ನಿರ್ಮಾಣ ಮಾಡಿದ್ದೇವೆ. ಅದೇ ಜಾಗದಲ್ಲಿ ನಾವು ಮಾಡಿದ್ದೀವಿ. ಈ ಬಲ್ಪು ಭವನ ನಾವು ಮಾಡಲಿಕ್ಕೆ ಕಾರಣ ಏನಪ್ಪ ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ಭವನಗಳು ಆಗೋಬಾರದು. ಅಂಬೇಡ್ಕರ್ ಭವನ ಆಗಿದೆ, ವಾಲ್ಮೀಕಿ ಭವನ ಆಗಿದೆ, ಇದು ಕರೆಂಟ್ ಭವನ ಆಗಿದೆ, ಜಗಜೀವನ ಭವನ ಆಗಿದೆ, ವಾಲ್ಮೀಕಿ ಭವನ ಆಗಿದೆ. ಉಳ್ಕೊಂಡಿದ್ದಾರು ಭವನ ಉಳ್ಕೊಂಡಿದೆ. ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡಿ ಭವನಕ್ಕೆ ಜಾಗ ಆಗುತ್ತೆ ಮಾಡಿ ಅದಕ್ಕೆ ಬುದ್ಧಿಬಿದ್ದಿದೆ ಸರ್. ಗೌರವಂತ ಮುಖ್ಯಮಂತ್ರಿಗಳು ಕೈ ಮಾಡಿಸ್ತಿದ್ದಾರೆ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಇರುವ ಆತ್ಮೀಯತೆ ಬಹು ವರ್ಷಗಳಿಂದಲೂ ಇರುವುದರಿಂದ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಯಶಸ್ವಿಯಾಗಲು ಕಾರಣವಾಗುತ್ತಿದೆ. ಇದರಿಂದ ಕೆಲವು ಮಂತ್ರಿ ಶಾಸಕರುಗಳು ನಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿರವರನ್ನ ಎಷ್ಟು ಬಾರಿ ಕರೆದುಕೊಂಡು ಹೋಗಿ ಕೆಲಸ ಮಾಡಿಸಿಕೊಳ್ಳುತ್ತೀಯಾ ಎಂದು ಕೇಳುತ್ತಿದ್ದಾರೆ ಎಂದು ತಿಳಿಸಿದರು. ಸುಮಾರು 50 ಕೋಟಿ ರೂಪಾಯಿ ಇಂಡಸ್ಟ್ರಿಗೆ ಮಂಜೂರಾಗಿದೆ. ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಏನಪ್ಪ ಅಂತಂದರೆ ಅಕ್ಕ ಮಾಡಬೇಕು ಅಂತ ಆಸೆ ಇದೆ. ಎಲ್ಲಿ ಬೆಟ್ಟಪುರದಲ್ಲಿ ಮಾಡಬೇಕು. ಆದರೆ ಅವರ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ಮಾಡಿದ್ರಿಂದ ಇಲ್ಲೇ ಪೂಜೆ ಮಾಡಿಸ್ತಾ ಇದ್ದಾರೆ. ಭಾಗದ ಜನರಲ್ಲಿ ಮನವಿ ಮಾಡ್ತಾನೆ, ನಿಮ್ಮ ಭಾಳ ದಿನ ಬೇಡಿಕೆ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಆಗ್ತಾ ಇದೆ. ಅಂದರೆ ಆ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ತಾವೆಲ್ಲ. ಪಿರಿಯಾಪಟ್ಟಣ ಶಕ್ತಿ ದೇವತೆ ಎನಿಸಿಕೊಂಡ ಶ್ರೀ ಮಸಣಿಕಮ್ಮ ದೇವಸ್ಥಾನ ಪುನರ್ ನಿರ್ಮಾಣ ತಾಲೂಕು ಒಕ್ಕಲಿಗರ ಸಂಘದ ಸಹಯೋಗದೊಂದಿಗೆ ಕುವೆಂಪು ಭವನದ ಕಟ್ಟಡ ನಿರ್ಮಾಣ, ಇತಿಹಾಸ ಪ್ರಸಿದ್ಧವಾದ ಬೆಟ್ಟದಪುರ ಗ್ರಾಮದಲ್ಲಿರುವ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬೆಟ್ಟಕ್ಕೆ ಹೋಗುವ ರಸ್ತೆ ನಿರ್ಮಾಣ ಹಾಗೂ ವಿವಿಧ ಇಲಾಖೆಗಳ ಒಟ್ಟಾರೆ 419.78 ಕೋಟಿ ರೂಪಾಯಿ ವೆಚ್ಚದ ಹಲವು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಗ್ರಾಮ ಕಾರ್ಯಕ್ರಮ ಆಗಿದೆ. ಆದ್ದರಿಂದ ಪಟ್ಟಣ ಮತ್ತು ಗ್ರಾಮೀಣ ಪ್ರತಿಸತಿಯಿಂದ ಹೆಚ್ಚು ಕಾರ್ಯಕರ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ಕೋರಿದರು. ಕಮ್ಮಿಯಾಗಿ ಇವತ್ತು 140 ರೂಪಾಯಿ ಬಂದಿದೆ. ಅವನ್ನು ಸಂಪೂರ್ಣವಾಗಿ ಮುಳುಗಿಸ್ಬಿಟ್ಟು ಹೊಗೆ ಸ್ವಲ್ಪ ಬೆಳೆಗಾರರನ್ನ ಸಂಪೂರ್ಣವಾಗಿ ಸಾಯಿಸ್ಬಿಟ್ಟು ಗುಂಡಿ ತೋಡಿ ಸಾಯಿಸ್ಬಿಟ್ಟು ಮೊನ್ನೆ ಆಚೆ ಮೊನ್ನೆ 4 ದಿವಸದಲ್ಲ ಕೂತಪ್ಪ ನಾನು ಓಡ್ಬೋತಿದ್ದೇನೆ. ಏನು ಆಗ್ತದೆ ಟೊಬೆಕೊ ಬೋರ್ಡ್ ಬರೋದು ಯಾರ ಕಂಟ್ರೋಲ್ಗೆ? ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿನ MP-ಗೆ ಏನು ರಾಜ ಮಹಾರಾಜ ಅಂತ ಓಟ್ ಹಾಕಿದ್ರು. ಇದೆಲ್ಲ ಕೈಗೆ ಸಿಗ್ತಾ ಇಲ್ಲ, ಒಬ್ಬರು ಕೈಗೂ ಸಿಗ್ತಾ ಇಲ್ಲ. ಮಹಾರಾಜ ಯಾರನ್ನ ಕೈ ಕೊಟ್ರೆ ಇಮಿಡಿಯೇಟ್ ಆಗಿ ಇದನ್ನ ಹಾಕೊಂಡ್ರೆ ಏನಾದ್ರು ಸ್ಯಾನಿಟೈಸರ್ ಹಾಕೊಂಡು ಮುಚ್ಚಿಕೊಳ್ಳೋದು. ಈ ಥರ ಒಬ್ಬರು ನಮ್ಮನ್ನು ಸೋಲಿಸ್ಬಿಟ್ರು ಜನಗಳು. ಏನು ಮಾಡ್ತೀನಿ, ಆದ್ರೂ ನೀವೆಲ್ಲ ಸೇರಿ ನನಗೆ 7 ಲಕ್ಷ ಓಟ್ ಕೊಟ್ಟಿದ್ದೀರ. ನಾನು 7 ಲಕ್ಷ ಓಟ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ. ನಮ್ಗೆ ಹೇಳಿದಾಗೆಲ್ಲ ನಾವು ಬರ್ತೀವಿ. ನನಗೆ ಯಾವಾಗ ಎಲ್ಲಿ ಯಾವ ಕಾರ್ಯಕ್ರಮಕ್ಕೆ ಕರೆದ್ರು ಬರ್ತೀವಿ. 2 ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು ಸತ್ತೋಗ್ಬಿಟ್ರು ಗೊತ್ತಾ? 4 ತಿಂಗಳಿಂದ ಇಲ್ಲಿ ಗ್ಯಾಸ್ ಲೀಕ್ ಆಗಿ ಅವರಿಬ್ಬರು ಹೆಣ್ಣು ಮಕ್ಕಳು ಸಾಹೇಬರು ಡೈರೆಕ್ಷನ್ಸ್ ಮೇಲೆ ನಾನೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಾಹೇಬರು ಡೈರೆಕ್ಷನ್ಸ್ ಕೊಟ್ಟರು. ಅವರ ಅನುದಾನದಲ್ಲಿ 2 ಲಕ್ಷ ರೂಪಾಯಿ ಕೊಟ್ಟರು, ಚೆಕ್ ಕೊಟ್ಟು ರೆಡಿ. ಈ ಸಂದರ್ಭದಲ್ಲಿ ಮೈಸೂರು ಫ್ರೆಂಡ್ಸ್ ಮತ್ತು ವಾರ್ನಿಸ್ ಲಿಮಿಟೆಡ್ ಅಧ್ಯಕ್ಷರಾದ HD ಗಣೇಶ್, ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ KV ನಿತಿನ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರುಗಳಾದ ರೆಹಮತ್ ಜಾನ್ ಬಾಬು ಮತ್ತು DT ಸ್ವಾಮಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವರದಿ HD ರಮೇಶ್, ಪಿರಿಯಾಪಟ್ಟಣ. ಒಂದು ವ್ಯವಸ್ಥೆ ಬಿಜೆಪಿಯವರು ಮಾಡುತ್ತಾರೆ. ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ದಯಮಾಡಿ ಯಾವ ಕಾರಣಕ್ಕೂ ಎಲ್ಲರೂ ಡಿಸಪಾಯಿಂಟ್ ಆಗಬೇಡಿ. 2028ಕ್ಕೆ ಇವರು
20 ಭಾಗ ಹಾಕೋದು ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರವೇ ಬರೋದು. ನಾನು ದಾವಣಗೆರೆ 5 ದಿವಸ ಚುನಾವಣೆ ಕ್ಯಾನ್ವಾಸ್ ಅಲ್ಲಿ ಇದ್ದೆ. ನನಗೆ ಇನ್ಚಾರ್ಜ್ ಕೊಟ್ಟಿದ್ರು, 5-6 ಬೂತ್ ಕೊಟ್ಟಿದ್ರು. ಪ್ರತಿ